ಎಬಿಪಿಸಿ ವೋಟರ್ ಸಮೀಕ್ಷೆ ಬಂದಿದೆ. ಅನೇಕ ರಿಲೆವೆಂಟ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುವ ಸಮೀಕ್ಷೆ. ಹತ್ತು ವರ್ಷಗಳ ನರೇಂದ್ರ ಮೋದಿ ಕಾರ್ಯವೈಖರಿಗೆ ಎಷ್ಟು ಮಾರ್ಕ್ಸು? ವಿಪಕ್ಷಗಳ ನೇತೃತ್ವ ವಹಿಸಿಕೊಂಡಿರುವ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಷ್ಟು ಮಾರ್ಕ್ಸು? ಈ ಲೋಕಸಭಾ ಚುನಾವಣೆಯ ಅಜೆಂಡಾ ಏನು? ಇತ್ಯಾದಿ ಇತ್ಯಾದಿ. ಒಂದು ಗಂಟೆಯ ಕಾಲ ಈ ಸರ್ವೆಯ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತೀವಿ. ಇಂಟ್ರೆಸ್ಟಿಂಗ್ಲಿ ಇದು ದೇಶದಾದ್ಯಂತ ನಡೆದಿರುವ ಸರ್ವೆ ಅಲ್ಲ. ಪಶ್ಚಿಮ ಬಂಗಾಳ, ರಾಜಸ್ಥಾನ, ಪಂಜಾಬ್, ಕರ್ನಾಟಕ, ಕೇರಳ, ತಮಿಳುನಾಡು ಈ ರಾಜ್ಯಗಳಲ್ಲಿ ನಡೆಸಲಾದ ಸರ್ವೆಯ ವಿವರಗಳು ಈಗ ಹೊರಗೆ ಬಂದಿದ್ದಾವೆ. ಉಳಿದದ್ದು ನಿಧಾನವಾಗಿ ಕೊಡ್ತಾ ಹೋಗ್ತಾರೆ, ನಾಳೆ ಬರುತ್ತೆ ಉಳಿದಿದ್ದು. ಆಸ್ ಆಫ್ ನೌ ಬಂದಿರುವ ಸರ್ವೆಯಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪರ್ಸೆಂಟ್ ಜನ ಏನೇನು ಉತ್ತರ ಕೊಟ್ಟಿದ್ದಾರೆ? ಮೂಡ್ ಆಫ್ ದ ನೇಷನ್ನಲ್ಲಿ ಈ ರಾಜ್ಯಗಳನ್ನು ನೋಡಿದಾಗ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆಯಾ? ಸರ್ಕಾರ ಬದಲಾಗತ್ತಾ? ನೋಡ್ತಾ ಹೋಗೋಣ ಒಂದೊಂದಾಗಿ. ಆ್ಯಸ್ ಯೂಶುವಲ್ ನನ್ನ ಕೊಲೀಗ್ ಪ್ರಶಾಂತ್ ನಾಥು ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿರ್ತಾರೆ. ಮೊದಲನೆಯ ಪ್ರಶ್ನೆ ಇದ್ದದ್ದು, ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಸಂಖ್ಯೆಗಳನ್ನು ನೋಡಬಹುದು. ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? 40% ಜನ ತುಂಬ ಇದೆ ಅಂತಾರೆ, ತುಂಬ ಸಂತೃಪ್ತಿ ಇದೆ. ಸಂತೃಪ್ತಿ ಇದೆ ಅಂತ 30% ಜನ ಹೇಳ್ತಾ ಇದ್ದಾರೆ. ಸಂತೃಪ್ತಿ ಇಲ್ಲ ಅಂತ 28%, ಗೊತ್ತಿಲ್ಲ ಅಂತ ಹೇಳೋರು 2%. 40, 30, 28 ಮತ್ತು 2 ಅಲ್ಲಿಗೆ ಪಾಸಿಟಿವ್ ಸ್ವಿಂಗ್ ಇರೋದು 70%. ಗೊತ್ತಿಲ್ಲ ಅಂತ ಹೇಳೋರು ನೆಗೆಟಿವೇ ಅಂತ ಅನ್ಕೊಂಡ್ರೂ ಕೂಡ 30% ಬರ್ತಾರೆ. ಸರ್ಕಾರದ ಬಗ್ಗೆ ಅಸಮಾಧಾನ 30%. 70-30 ರೇಷಿಯೋ ಇದೆ ಎಬಿಪಿಸಿ ವೋಟರ್ ಸಮೀಕ್ಷೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅನೇಕ ಸಂದರ್ಭದಲ್ಲಿ ನಾವು ಮಾತಾಡಿದ್ದೀವಿ. ಜಗತ್ತಿನ ವಿದ್ಯಮಾನಗಳನ್ನು ಗಮನಿಸಿದರೆ ಪೋಸ್ಟ್ ಕೊರೋನಾ ಅನೇಕ ದೇಶಗಳಲ್ಲಿ ಸರ್ಕಾರಗಳ ಬದಲಾವಣೆ, ಗ್ಲೋಬಲ್ ಲೀಡರ್ಗಳು ಅನ್ನಿಸಿಕೊಂಡವರು ಜನಪ್ರಿಯತೆಯನ್ನು ಕಳ್ಕೊಂಡ್ರು. ಬಟ್ ನಮ್ಮ ದೇಶದಲ್ಲಿ ಒಂದು ಉಲ್ಟಾ ಇದೆ. ಪ್ರೋ ಇನ್ಕಂಬನ್ಸಿ ನೋಡ್ತಾ ಇದ್ದೀವಿ. ಮೂರನೆಯ ಟರ್ಮ್ನ ಚುನಾವಣೆಯ ಹೊಸ್ತಿಲಲ್ಲೂ ಇದ್ದಾಗ 70% ಪ್ರೋ ಇನ್ಕಂಬನ್ಸಿ ಇರೋದು ಅಪರೂಪ ಆಯಿತು. ಅದೇ ನೀವು ಹೇಳಿದಂತೆ ಕರೋನಾ ನಂತರದ ಸ್ಥಿತಿಗತಿಗಳಲ್ಲಿ ಅಮೆರಿಕಾದಂಥ ದೇಶದಲ್ಲಿ
ಅಲ್ಲಿನ ಸರ್ಕಾರ ಬದಲಾಯಿತು. ನಂತರದ ಸಂದರ್ಭದಲ್ಲಿ ನೋಡಿದಾಗ ನೀವು ಅನೇಕ ಜರ್ಮನಿಯ ಬದಲಾದವು, ಜಪಾನ್ದಲ್ಲಿ ರಿಜೀಮ್ ಚೇಂಜ್ ಆಯಿತು, ಅನೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಈ ರೀತಿ ರಿಜೀಮ್ ಚೇಂಜ್ ಆಯಿತು. ಆದರೆ ನರೇಂದ್ರ ಮೋದಿಯ ವಿಷಯಕ್ಕೆ ಬಂದಾಗ ನನಗನ್ಸುತ್ತೆ ನರೇಂದ್ರ ಮೋದಿಯವರ ಥರ್ಡ್ ಟರ್ಮ್ನ ಜನಪ್ರಿಯತೆಗೆ ಇನ್ನೊಂದು ಮುಖ್ಯ ಕಾರಣ ಇರೋದು ಕರೋನಾ ಸಂದರ್ಭದಲ್ಲಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದರು ಅಂತಕ್ಕಂಥದ್ದು. ಯಾಕಂದರೆ ಎರಡು ದೃಷ್ಟಿಯಿಂದ, ಒಂದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಸರ್ಕಾರ ಪ್ರದರ್ಶಿಸಿದ್ದು, ಎರಡನೇ ವೇವ್ನಲ್ಲಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಡಿಮೆ ಆದರೂ ಕೂಡ ವ್ಯಾಕ್ಸಿನ್ನ ನಂತರ ಅದು ಮತ್ತೆ ಜಾಸ್ತಿ ಆಗ್ತಾ ಹೋಯಿತು ಒಂದು ಭಾಗ. ಎರಡನೇ ಭಾಗ, ದೇಶದ ಒಂದು ರೀತಿಯ ಸರ್ಪ್ಲಸ್ ಎಕಾನಮಿ ಇರತಕ್ಕಂಥ ವಿಶ್ವದ ಅನೇಕ ರಾಷ್ಟ್ರಗಳು ಪುಕ್ಕಟೆಯಾಗಿ ಎಷ್ಟು ಹಂಚಬೇಕು ಅಂತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಧಾರಾಳತನ ತೋರಿದ್ರಿಂದ ಇವತ್ತು ಅವರ ಆರ್ಥಿಕ ಸ್ಥಿತಿ ಒಂದು ರೀತಿ ಹೀನಾಯ ಸ್ಥಿತಿಗೆ ತಲುಪ್ತಾ ಇದೆ ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳು. ಆದರೆ ನರೇಂದ್ರ ಮೋದಿ ಆ ಗರೀಬ್ ಕಲ್ಯಾಣ್ ಯೋಜನೆಯನ್ನು ತಂದರೂ ಕೂಡ ಎಷ್ಟು ಕೊಡಬೇಕು, ಮುಂದಿನ ದಿನಗಳಲ್ಲಿ ಎಕಾನಮಿ ಬಗ್ಗೆ ಏನು ಸ್ಟೆಬಿಲಿಟಿ ಇರಬೇಕು ಅಂತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೂ ಕೂಡ ಅವರ ಇವತ್ತಿನ ನಾವೇನು 70% ಕೇಂದ್ರ ಸರ್ಕಾರದ ಸಾಧನೆಯ ಬಗ್ಗೆ ಇದೆ, ಒಂದು ಆ ಸಾಧನೆಯ 70%ನ ಏನೊಂದು ಪಾಸಿಟಿವ್ ಇದೆ, ಅದು ಕರೋನಾ ನಂತರದ ಮತ್ತು ಕರೋನಾ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯಗಳ ಕಾರಣದಿಂದಲೂ ಕೂಡ ಇದೆ. ಮತ್ತು ಬಿಗ್ಗೆಸ್ಟ್ ಫ್ಯಾಕ್ಟರ್ ಈಸ್ ಅಜಿತ್, ಈಗ ತುಂಬ ಇದೆ, ಸಂತೃಪ್ತಿ ಇದೆ. ಈ 70% ಏನಿದೆ ಇದು ನೀವು ಈಗ ಪಶ್ಚಿಮ ಬಂಗಾಲ್, ಪಂಜಾಬ್, ಮತ್ತೊಂದು ರಾಜ್ಯದ ಹೆಸರು ಹೇಳ್ತಾ ಇದ್ರಿ ನೀವು, ಆ ರಾಜ್ಯಗಳ ಮತದಾರರು ಇಷ್ಟೊಂದು ಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು BJPಗೂ ಕೂಡ ಸಮಾಧಾನವನ್ನು ತಂದಿರಲಿಕ್ಕೆ ಸಾಕು, ನಂಬರ್ 1. ನಂಬರ್ 2, ನನಗನ್ನಿಸ್ತಾ ಇರತಕ್ಕಂಥದ್ದು ಅಜಿತ್, ಮೋದಿಯವರ ಚರಿಷ್ಮಾ 10 ವರ್ಷಗಳ ನಂತರ ಕೂಡ ಕಡಿಮೆ ಆಗದೇ ಇರೋದು ನ್ಯಾಚುರಲಿ ಅವರ ಸರ್ಕಾರದ ಕಾರ್ಯವೈಖರಿಯ ಕಾರಣದಿಂದ ಕೂಡ ಅವರ ಚರಿಷ್ಮಾ ಇಂಟ್ಯಾಕ್ಟಾಗಿ ಉಳಿದಿದೆ. ಟೀನಾ ಫ್ಯಾಕ್ಟರ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಆ ಟೀನಾ ಫ್ಯಾಕ್ಟರ್ ಬಂದಿರೋದೇ ಅವರ ಸರ್ಕಾರದ ಬಗ್ಗೆ ಒಂದು ಗುಡ್ವಿಲ್ ಇನ್ನೂ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು. ಬಟ್ ನನಗನ್ಸೋಕ್ಕೆ ಅದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿ ಇನ್ನೂ ಕೂಡ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ನ ರೂಪದಲ್ಲಿ ಜನರಿಗೆ ಕಾಣ್ತಾ ಇದ್ದಾರೆ. ನಾವು ಮಾರ್ಕೆಟಿಂಗ್ ಟರ್ಮಿನಾಲಜಿಯಲ್ಲಿ ಅದನ್ನು ಹೇಳೋದಾದರೆ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ನ ಅವಶ್ಯಕತೆ ಇರುತ್ತೆ. ಅನೇಕ ಬಾರಿ ಕಂಪ್ನಿಯಲ್ಲಿ ಏನಾಗುತ್ತೆ, ಕಂಪ್ನಿ ಹೇಗಿರುತ್ತೆ ಅದೆಲ್ಲ ಒಂದು ವಿಷಯ, ಆದರೆ ಆ ಬ್ರ್ಯಾಂಡ್ನ ವಿಶ್ವಾಸಾರ್ಹತೆ ಏನಿದೆ ಮತ್ತು ಆ ಬ್ರ್ಯಾಂಡ್ನ ಸ್ವೀಕಾರಾರ್ಹತೆ, ಆ ಬ್ರ್ಯಾಂಡನ್ನು ಉಪಯೋಗಿಸುವವರಲ್ಲಿ ಹಾಗೆ ಇಂಟ್ಯಾಕ್ಟಾಗಿ ಉಳಿದಿದೆ. ಅದು ಈ ನಂಬರ್ಗಳಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಂತ ನನಗನ್ಸುತ್ತೆ. ಎಸ್, ಅಂದರೆ ಇದು ಪ್ಯೂರ್ ಆ್ಯಂಡ್ ಪ್ಯೂರ್ ಮೋದಿ ಕಾರಣಕ್ಕೆ, ಜೊತೆಗೆ ಯಾವುದೇ ದೊಡ್ಡ ಕರಪ್ಷನ್ ಅಲಿಗೇಷನ್ಗಳನ್ನು ವಿಪಕ್ಷಗಳಿಗೆ ಮಾಡೋದಕ್ಕಾಗಲಿಲ್ಲ, ಅದು ನಿಶ್ಚಿತವಾಗಿ ಕಾರಣ. ಬಟ್ ಅದಕ್ಕೆ ಮೋದಿ ಬಗ್ಗೆ ಇರ್ತಕ್ಕಂಥ ವಿಶ್ವಾಸ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ನನಗನ್ಸುತ್ತೆ. ಯಾಕಂದರೆ ಈಗ BJP ಬಗ್ಗೆ 108 ಕಂಪ್ಲೇಂಟ್ಸ್ಗಳನ್ನು ಜನ ಹೇಳ್ತಾರೆ. ಎಸ್, ಅಭ್ಯರ್ಥಿ ಬಗ್ಗೆ ಇನ್ನೊಂದು ಅದಕ್ಕೆ 100ಕ್ಕೆ ಇನ್ನೂ 100 ಸೇರಿಸಿ ಹೇಳ್ತಾರೆ ಕಂಪ್ಲೇಂಟ್ಗಳನ್ನು. ಸ್ಟೇಟ್ ಲೀಡರ್ಶಿಪ್ಗಳ ಬಗ್ಗೆ ಕಂಪ್ಲೇಂಟ್ಗಳಿವೆ. ಆದರೆ ಮೋದಿ ಪರ್ಸ್ನಾಲಿಟಿ ಬಗ್ಗೆ, ಅದರಲ್ಲಿ ಈಗ ನೀವು ಅದನ್ನು ಹೇಗೆ ತೆಗೆದುಕೊಳ್ತೀರಿ ಅನ್ನೋದು ಏನು ಒಂದೇ ಕಾರಣನ, ನಾನ್ ಕರಪ್ಟ್ ಅನ್ನೋದು ಒಂದೇ ಕಾರಣನ, ಹಿಂದುತ್ವನೂ ಕಾರಣ ಇದೆ. ಕಣ್ಣಿಗೆ ಕಾಣುವ ರಾಷ್ಟ್ರೀಯ ಹೆದ್ದಾರಿಗಳ ಜಾಲ, ವಿಮಾನ ನಿಲ್ದಾಣಗಳ ಜಾಲ, ರೈಲ್ವೆ ಜಾಲ, ಕ್ಯಾಪೆಕ್ಸ್ಗೆ ಹಣವನ್ನು ಹೂಡಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಮಧ್ಯಮ ವರ್ಗದ ಹೂಡಿಕೆಗೆ ಒಂದು ಸ್ಟೆಬಿಲಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು, 108 ಕಾರಣಗಳಿವೆ ಅಂತ ನನಗನ್ಸುತ್ತೆ. ಎಸ್, ಅದರ ಜೊತೆಗೆ ಈಗ ನಾವು ನೋಡಿದ್ದು ಕೇಂದ್ರ ಸರ್ಕಾರದ ಕಾರ್ಯವೈಖರಿ, ಮೋದಿ ಆಸ್ ಎನ್ ಇಂಡಿವಿಜುವಲ್ ಪ್ರಧಾನಮಂತ್ರಿಯಾಗಿ ಮೋದಿಯ ಕಾರ್ಯವೈಖರಿ ಏನು ಅಂತ ನೋಡಿದಾಗ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ದೇ ಆರ್ ಕೋರಿಲೇಟೆಡ್ ಅಜಿತ್. ಕೋರಿಲೇಟೆಡ್, ಅಫ್ಕೋರ್ಸ್ ಕೋರಿಲೇಟೆಡ್. ಆದರೆ ಕೇಂದ್ರ ಸರ್ಕಾರದ ಬಗ್ಗೆ ಸ್ವಲ್ಪ ಜನರಿಗೆ ಅಸಮಾಧಾನ ಇದ್ದರೂ ಕೂಡ ಅದು ಮೋದಿ ಅಂತ ಬಂದಾಗ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಪ್ರಧಾನಿ ಮೋದಿ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಪ್ರಧಾನಿ ಮೋದಿ ಕಾರ್ಯನಿರ್ವಹಣೆಯ ಬಗ್ಗೆ ಸಂತೃಪ್ತಿ ಇದೆಯಾ? ತುಂಬ ಇದೆ ಅಂತ 51%, ಸಂತೃಪ್ತಿ ಇದೆ ಅಂತ 24%. ತುಂಬ ಇದೆ 51%, ಸಂತೃಪ್ತಿ ಇದೆ ಅಂತ 24%, 75% ಆಯಿತು. ಸಂತೃಪ್ತಿ ಇಲ್ಲ ಅಂತ 23%, ಗೊತ್ತಿಲ್ಲ ಅಂತ 2%.
ಒನ್ಸ್ ಅಗೇನ್ ಸಂತೃಪ್ತಿ ಇಲ್ಲ ಮತ್ತು ಗೊತ್ತಿಲ್ಲ ಅಂತ ಹೇಳೋರು ಕೂಡ ಸಂತೃಪ್ತರಲ್ಲ ಅಂತ ಕನ್ಸಿಡರ್ ಮಾಡಿದ್ರೆ 25% ಬರುತ್ತೆ. 75:25 75:25 75% ಜನ ನರೇಂದ್ರ ಮೋದಿ ಕಾರ್ಯವೈಖರಿಯ ಬಗ್ಗೆ ಸಂತೃಪ್ತಿಯನ್ನು ಹೊಂದಿದ್ದಾರೆ. ನಾವು ನಿಮಗೆ ತೋರಿಸ್ತಾ ಇರೋದು ABP ನ್ಯೂಸ್ನವರ ಜೊತೆಗೆ ಸಿ ವೋಟರ್ನವರು ಮಾಡಿರುವ ಸರ್ವೆಯ ವಿವರಗಳನ್ನು. ABP ನ್ಯೂಸ್ ಜೊತೆಗೆ ಸಿ ವೋಟರ್ನವರು ಮಾಡಿರುವ ಸರ್ವೆಯ ವಿವರಗಳನ್ನು ತೋರಿಸ್ತಾ ಇದ್ದೀವಿ. ಆಸ್ ಆಫ್ ನೌ ಇವರು ರಾಜಸ್ಥಾನ, ಪಂಜಾಬ್, ಪಶ್ಚಿಮ ಬಂಗಾಳ, ಕರ್ನಾಟಕ, ತಮಿಳುನಾಡು, ಕೇರಳದ ಸಂಖ್ಯೆಗಳನ್ನು ಬಿಟ್ಟಿದ್ದಾರೆ. 51% ತುಂಬ ಸಂತೃಪ್ತಿ ಇದೆ ನರೇಂದ್ರ ಮೋದಿ ಅವರ ಕಾರ್ಯನಿರ್ವಹಣೆಯ ಬಗ್ಗೆ ಅಂತ, 24% ಜನ ಸಂತೃಪ್ತಿ ಇದೆ ಅಂತಿದ್ದಾರೆ. ದ್ಯಾಟ್ ಅಮೌಂಟ್ಸ್ ಟು 75%. 23% ಜನ ಸಂತೃಪ್ತಿಯನ್ನು ಹೊಂದಿಲ್ಲ. ಸ್ಟ್ರೇಟ್ ಅವೇ ನೆಗೆಟಿವ್ ವೋಟ್ಸ್ ಅದು 23%. ಗೊತ್ತಿಲ್ಲ ಅಂತ ಹೇಳೋರು 2%. ಕಂಪ್ಯಾರಿಸನ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ತುಂಬ ಸಂತೃಪ್ತಿ ಅಂತ ಹೇಳೋರು 40% ಜನ, ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯ ಬಗ್ಗೆ ತುಂಬ ಸಂತೃಪ್ತಿ ಅಂತ ಹೇಳೋರು 51% ಜನ, ಕೇಂದ್ರ ಸರ್ಕಾರದ ಬಗ್ಗೆ ಸಂತೃಪ್ತಿ ಇದೆ ಅಂತ ಹೇಳೋರು 30% ಜನ, ನರೇಂದ್ರ ಮೋದಿ ಅವರ ಬಗ್ಗೆ ಸಂತೃಪ್ತಿ ಇದೆ ಅಂತ ಹೇಳೋರು 24% ಜನ. ಅಲ್ಲಿಗೆ ಟೋಟಲ್ 70% ಜನ ಕೇಂದ್ರ ಸರ್ಕಾರದ ಬಗ್ಗೆ ಸಂತೃಪ್ತರಾಗಿದ್ದರೆ 75% ಜನ ನರೇಂದ್ರ ಮೋದಿ ಅವರ ಬಗ್ಗೆ ಸಂತೃಪ್ತಿಯನ್ನು ಹೊಂದಿದ್ದಾರೆ. ಅಧಿಕಾರ ಇಲ್ಲ, ಆದರೆ ಪಕ್ಷ ಸಂಘಟನೆ, ವಿಪಕ್ಷದ ನಾಯಕರುಗಳಾಗಿ ನೇತೃತ್ವ ವಹಿಸಿಕೊಂಡಿರುವಂಥ ರೀತಿ, ಕೇಂದ್ರ ಸರ್ಕಾರವನ್ನು ಕ್ವಶನ್ ಮಾಡ್ತಾ ಇರುವಂಥ ರೀತಿ, ಅನೇಕ ವಿಷಯಗಳಲ್ಲಿ ವಿರೋಧ ಪಕ್ಷದ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಪ್ರಿನ್ಸಿಪಲ್ ಅಪೋಸಿಷನ್ ಅನ್ನಿಸಿಕೊಂಡಂಥ ಕಾಂಗ್ರೆಸ್ನ ನಾಯಕರುಗಳನ್ನು ಕೂಡ ಅನಲೈಸ್ ಮಾಡಲಾಗುತ್ತೆ. ಇದರಲ್ಲಿ ಈ ಸರ್ವೆನಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳಿದೆ. ಮೊದಲಿಗೆ ರಾಹುಲ್ ಗಾಂಧಿ ಅವರ ಕಾರ್ಯವೈಖರಿ ನೆನಪಿರಲಿ. ಅಂದರೆ ಇವರೇನು ರೋಡ್ ಮಾಡ್ಸೋಕ್ಕಾಗಿರಲ್ಲ, ಏರ್ಪೋರ್ಟ್ ಮಾಡಿಸೋದಕ್ಕಾಗಿರಲ್ಲ, ವಿಪಕ್ಷದ ನಾಯಕರುಗಳಾಗಿ ಏನು ಕೆಲಸ ಮಾಡಿದ್ದರ ಬಗ್ಗೆ. ರಾಹುಲ್ ಗಾಂಧಿ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಪ್ರಶ್ನೆ. ಎಷ್ಟು ಜನ ಏನಂತ? ತುಂಬ ಇದೆ, ತುಂಬ ಸಂತೃಪ್ತಿ ಇದೆ ಅಂತ 23% ಜನ. ಈ 23% ಜನ ಯಾರಂದರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯ ಬಗ್ಗೆ ಸಂತೃಪ್ತಿ ಇಲ್ಲ ಅಂತಲೂ 23% ಜನ ಹೇಳಿದರು. ಸ್ಟ್ರೇಟ್ ಅವೇ ಇಲ್ಲಿ ಒಪಿನಿಯನ್ ಬಂದಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ ಅಂತ, ತುಂಬ ಸಂತೃಪ್ತಿ ಅಂತ 23% ಜನ ಹೇಳ್ತಾರೆ. ಸಂತೃಪ್ತಿ ಇದೆ, ಸಮ್ವಾಟ್ ಓಕೆ 19% ಜನ. ಸಂತೃಪ್ತಿ ಇಲ್ಲ ಅಂತ 41% ಜನ ಹೇಳಿದ್ರೆ, ಗೊತ್ತಿಲ್ಲ ಅಂತ ಹೇಳೋರ ಸಂಖ್ಯೆ ತುಂಬ ದೊಡ್ಡದಿದೆ, 17% ಜನ. 100ಕ್ಕೆ 17 ಜನ ಅಷ್ಟಾಗಿ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರ ಕಾರ್ಯನಿರ್ವಹಣೆಯ ಬಗ್ಗೆ. ಅಲ್ಲಿಗೆ ಸಂತೃಪ್ತಿ ಇದೆ ಅಂತ ಹೇಳೋರು 20, 23 + 19, 42% ಜನ ಸಂತೃಪ್ತರಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಕಾರ್ಯವೈಖರಿಯ ಬಗ್ಗೆ ಸಂತೃಪ್ತರಾಗಿದ್ದಾರೆ. 41% ಜನ ಸ್ಟ್ರೇಟ್ ಅವೇ ಸಂತೃಪ್ತರಲ್ಲ. ಗೊತ್ತಿಲ್ಲ ಅಂತ ಹೇಳೋರ ಪೈಕಿ ದೇ ಆರ್ ಫೆನ್ಸ್ ಸಿಟರ್ಸ್. ಅವರ ಪೈಕಿ ಎಷ್ಟು ಜನ ಸಂತೃಪ್ತರೋ ಎಷ್ಟು ಜನ ಅಸಂತೃಪ್ತರೋ ಗೊತ್ತಾಗೋದಿಲ್ಲ ರಾಹುಲ್ ಗಾಂಧಿ ಅವರ ಕಾರ್ಯನಿರ್ವಹಣೆಯ ಬಗ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಕೂಡ ಇದೇ ಪ್ರಶ್ನೆಯನ್ನು ಕೇಳಲಾಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯನಿರ್ವಹಣೆಯ ಬಗ್ಗೆ ಸಂತೃಪ್ತಿ ಇದೆಯಾ? AICC ಅಧ್ಯಕ್ಷರು ತುಂಬ ಸಂತೃಪ್ತಿ ಇದೆ ಅಂತ 13% ಜನ ಹೇಳ್ತಾ ಇದ್ದಾರೆ. ಸಂತೃಪ್ತಿ ಇದೆ ಅಂತ ಹೇಳೋರು 37%. ಸಾರಿ, ಸಂತೃಪ್ತಿ ಇದೆ ಅಂತ ಹೇಳೋರು 17% ಜನ. 17 + 13 30% ಜನರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲಸ ಮಾಡ್ತಾ ಇರುವ ರೀತಿಯ ಬಗ್ಗೆ ಸಂತೃಪ್ತಿ ಇದೆ. ಈ 30% ಜನ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಜಸ್ಥಾನ, ಪಂಜಾಬ್, ಪಶ್ಚಿಮ ಬಂಗಾಳ, ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿರುವಂಥ 30% ಜನ. ಸಂತೃಪ್ತಿ ಇಲ್ಲ ಅಂತ ಹೇಳ್ತಾ ಇರೋರು 37% ಜನ. ಗೊತ್ತಿಲ್ಲ ಅಂತ ಹೇಳುವವರ ಸಂಖ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯನಿರ್ವಹಣೆಯ ವಿಷಯದಲ್ಲಿ ಅತಿ ಹೆಚ್ಚು. 33% ಜನರಿಗೆ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೆಂಗೆ ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಂತಾರೆ. ಈಗ ಸುಮ್ಮನೆ ಒಂದು ಕಂಪ್ಯಾರಿಸನ್ ಕೊಟ್ಟು, ನರೇಂದ್ರ ಮೋದಿ ಅವರ ಕಾರ್ಯನಿರ್ವಹಣೆ, ರಾಹುಲ್ ಗಾಂಧಿ ಅವರ ಕಾರ್ಯನಿರ್ವಹಣೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯನಿರ್ವಹಣೆ, ಈ ಸರ್ವೆಯ ಪ್ರಕಾರ ಮೂರು ಉತ್ತರಗಳನ್ನು ನೋಡಿದ್ವಿ. ಒಟ್ಟೊಟ್ಟಿಗೆ ನೋಡೋದಕ್ಕೆ ಹೋದರೆ ಯಾರ ಕಾರ್ಯನಿರ್ವಹಣೆಯ ಬಗ್ಗೆ ಎಷ್ಟು ಸಂತೃಪ್ತಿ, ಇಲ್ಲಿ ಬಂದಂಥ 3 ಪ್ರತ್ಯೇಕವಾಗಿ ತೋರಿಸಿದ್ದನ್ನು ಒಟ್ಟಾಗಿ ತೋರಿಸ್ತಾ ಇದ್ದೀವಿ ಅಷ್ಟೇ.
ನರೇಂದ್ರ ಮೋದಿ ಅವರ ವಿಷಯದಲ್ಲಿ ತುಂಬ ಸಂತೃಪ್ತಿ ಇದೆ ಅಂತ 51% ಜನ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾ ಇರೋ ವಿಷಯದಲ್ಲಿ ತುಂಬ ಸಂತೃಪ್ತಿ ಇದೆ ಅಂತ 23% ಜನ ಹೇಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲಸ ಮಾಡ್ತಾ ಇರುವ ರೀತಿಯಲ್ಲಿ ಸಂತೃಪ್ತಿ ಇದೆ ಅಂತ 13% ಜನ ತುಂಬ ಸಂತೃಪ್ತಿ ಇದೆ. ಸಮ್ವಾಟ್ ಹ್ಯಾಪಿ, ಸಂತೃಪ್ತಿ ಇದೆ, ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ನರೇಂದ್ರ ಮೋದಿ ಅವರಿಗೆ 24% ಜನ ಹೇಳಿದ್ರೆ 19% ಜನ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರೆ, 17% ಜನ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳ್ತಾರೆ. ಸಂತೃಪ್ತಿ ಇಲ್ಲ, ಸ್ಟ್ರೇಟ್ ಅವೇ ನೆಗೆಟಿವ್. 23% ಜನ ನರೇಂದ್ರ ಮೋದಿ ಅವರಿಗಿದ್ದಾರೆ, 41% ಜನ ರಾಹುಲ್ ಗಾಂಧಿ ಅವರಿಗಿದ್ದಾರೆ, 37% ಜನ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದ್ದಾರೆ. ಸ್ಟ್ರೇಟ್ ಅವೇ ನೆಗೆಟಿವ್, ಸಂತೃಪ್ತಿ ಇಲ್ಲ ನಮಗೆ. ಗೊತ್ತಿಲ್ಲ ಅಂತ ಹೇಳುವವರು ಗೊತ್ತಿಲ್ಲ. 2% ಜನ ನರೇಂದ್ರ ಮೋದಿ ಅವರ ವಿಷಯದಲ್ಲಿ, 17% ಜನ ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ, 33% ಜನ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಯದಲ್ಲಿ. 2% ನರೇಂದ್ರ ಮೋದಿ, 17% ರಾಹುಲ್ ಗಾಂಧಿ, 33% ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಯದಲ್ಲಿ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ಟಿಲ್ ಹಿ ಡಸಂಟ್ ಹ್ಯಾವ್ ಅ ಪ್ಯಾನ್ ಇಂಡಿಯಾ ಇಮೇಜ್. 33% ಜನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತಾರೆ. ಅಜಿತ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದರೆ ಕರ್ನಾಟಕದಿಂದ ಹೋಗಿ ಕಳೆದ 10 ವರ್ಷಗಳಲ್ಲಿ ಈಗ AICC ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅಂದರೆ 2009 ಅವರು ದಿಲ್ಲಿಗೆ ಹೋದವರು. ಎಸ್, AICC ಅಧ್ಯಕ್ಷರಾಗಿದ್ದಾರೆ. ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅನೇಕರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗೊತ್ತಿರದೇ ಇರತಕ್ಕಂಥದ್ದು ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ರಾಹುಲ್ ಗಾಂಧಿ ಪರಿವಾರದಿಂದ ಬಂದಿರತಕ್ಕಂಥವ್ರು. ನೀವು ಯಾಕೆ ಅನೇಕರು ಈ ಪ್ರಶ್ನೆಯನ್ನು ಕೇಳ್ತಾರೆ, ಏನು ಟೀನಾ ಫ್ಯಾಕ್ಟರ್ ಅಂದರೆ ಏನು, ಆ ಟೀನಾ ಫ್ಯಾಕ್ಟರ್ ಯಾಕೆ ಏನು ಅಂತಕ್ಕಂಥ ಉತ್ತರ ಈ ನಂಬರ್ಸ್ಗಳಲ್ಲಿದೆ. ಎಸ್, ನಿಮಗೆ ಅಂದರೆ ಈಗ ಅದು ಹೇಗೆ ನೋಡ್ತಿರೋ ಅನ್ನೋದು. ರಾಹುಲ್ ಗಾಂಧಿಯವರ ವಿಫಲತೆಯ ಕಾರಣದಿಂದ ನರೇಂದ್ರ ಮೋದಿಯವರ ಜನಪ್ರಿಯತೆ ಇಂಟ್ಯಾಕ್ಟ್ ಉಂಟು, ಅಥವಾ ನರೇಂದ್ರ ಮೋದಿಯವರ ಜನಪ್ರಿಯತೆಯ ಕಾರಣದಿಂದ ರಾಹುಲ್ ಗಾಂಧಿಗೆ ವರ್ಟಿಕಲ್ ಮೊಬಿಲಿಟಿ ಸಿಗ್ತಾ ಇಲ್ವೋ, ಇದು ಡಿಬೇಟ್ನ ಅಂಶ ಇರ್ಬೋದು. ಕರೆಕ್ಟ್. ಆದರೆ 10 ವರ್ಷಗಳ ಆಡಳಿತದ ನಂತರ ರಾಹುಲ್ ಗಾಂಧಿ ಒಂದು ವೇಳೆ 55-60% ಅವರ ಪಾಪ್ಯುಲಾರಿಟಿ ಚಾರ್ಟ್ ತೋರಿಸ್ತಾ ಇದ್ದರೆ ನಿಮಗೆ ಸರ್ವೆಗಳ ನಂಬರ್ಗಳು ರಿಫ್ಲೆಕ್ಟ್ ಆಗ್ತವೆ, ಭಿನ್ನವಾಗಿ ಬರ್ತಾ ಇದ್ವು. ಕರೆಕ್ಟ್. ಪ್ರಶ್ನೆ ಏನಿದೆ ಅಂತಂದರೆ, ನೋಡಿ ಅಜಿತ್, ಯಾವುದೇ ರಾಜಕಾರಣಿಗೆ ವಿರೋಧಿಗಳು ಇರಲ್ಲ ಅಂತಕ್ಕಂಥದ್ದು ಇರಲ್ಲ. ಆತನಿಗೆ ವಿರೋಧಿ ಇದ್ದಾಗಲೇ ಬೆಂಬಲಿಗರು ಗಟ್ಟಿಯಾಗಿರ್ತಾರೆ. ಹೌದು. ಆದರೆ ನಿಮ್ಮ ಬೆಂಬಲಿಗರ ಸಂಖ್ಯೆ, ನಿಮ್ಮನ್ನು ಇಷ್ಟಪಡುವವರ ಸಂಖ್ಯೆ ನಿಮ್ಮನ್ನು ದ್ವೇಷಿಸುವರ ಅಥವಾ ನಿಮ್ಮನ್ನು ಇಷ್ಟಪಡದೇ ಇರುವ ಸಂಖ್ಯೆಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಕರೆಕ್ಟ್. ನರೇಂದ್ರ ಮೋದಿಗೆ ಇವತ್ತಿನ ಸಂದರ್ಭದಲ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಭವಿಷ್ಯದಲ್ಲಿ ಏನಾಗುತ್ತೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನರೇಂದ್ರ ಮೋದಿಗೆ ಏನಿದೆ ಅಂತಂದರೆ, ಅವರನ್ನು ಇಷ್ಟಪಡುವವರ ಸಂಖ್ಯೆ ನಾನಾ ಕಾರಣಗಳಿಂದ 55, 60, 65, 70% ಅವರನ್ನು ಇಷ್ಟಪಡುವವರ ಸಂಖ್ಯೆ ಇದೆ. ನಾಟ್ ನೆಸೆಸರಿಲಿ ಅವರು ಬಂದು BJPಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದಿಲ್ಲ. ಅವರಿಗೆ BJPಗೆ ಓಟ್ ಹಾಕದೇ ಇರಲಿಕ್ಕೆ ಬೇರೆ 100 ಕಾರಣಗಳಿರ್ಬೋದು. ಆದರೆ ನರೇಂದ್ರ ಮೋದಿಯ ಕಾರ್ಯವೈಖರಿಯನ್ನು ವಿರೋಧಿಸ್ತಾರೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇರಲ್ಲ. ಆ ಕಾರಣದಿಂದ ನರೇಂದ್ರ ಮೋದಿಯವರ ಜನಪ್ರಿಯತೆ ಇಂಟ್ಯಾಕ್ಟ್ ಇದೆ. ಅದರಲ್ಲಿ 10%, 15% ಓಟ್ಗಳು ಹೋದು ಅಂತಿಕೊಳ್ಳೋಣ. ಓಕೆ, ಇಬ್ಬರಲ್ಲಿ ಒಬ್ಬರು ನಿಮಗೆ ಇಬ್ಬರಲ್ಲಿ ಒಬ್ಬರು ಅಥವಾ ಒಬ್ಬರಿಗಿಂತ ಜಾಸ್ತಿ ನಿಮ್ಗೆ ಓಟ್ ಹಾಕಿದರೆ ನೀವು ಯಾವುದೇ ಕಾಂಟೆಸ್ಟ್ನಲ್ಲಿ ಗೆದ್ದು ಬರ್ತಾ ಇದ್ದೀರಿ. ಅದೇ ನರೇಂದ್ರ ಮೋದಿ ವಿಷಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಕರೆಕ್ಟ್. ನಿಮ್ಮದೇ ಕಾಂಗ್ರೆಸ್ ಮಜಬೂತಾಗಿರ್ತಕ್ಕಂಥ ರಾಜ್ಯದಲ್ಲಿ, ಅಥವಾ ನಿಮ್ಮ ಕಾಂಗ್ರೆಸ್ನ ಮಿತ್ರ ಪಕ್ಷ ಮಜಬೂತಾಗಿರ್ತಕ್ಕಂಥ ರಾಜ್ಯದಲ್ಲಿ ನಿಮ್ಮ ಜನಪ್ರಿಯತೆ ಪ್ರಮಾಣ ಎಷ್ಟು ಹೋಗಬೇಕು? ಇಟ್ ಹ್ಯಾಸ್ ಟು ಇನ್ಕ್ರೀಸ್. ನಿಮಗೆ ನಾನಾ ಕಾರಣಗಳಿಂದ ನಿಮ್ಮನ್ನು ಇಷ್ಟಪಡುವವರ ಸಂಖ್ಯೆ ಜಾಸ್ತಿ ಆಗಬೇಕು. ಬಟ್ ನಿಮ್ಮ ವೋಟ್ ಬ್ಯಾಂಕ್ಗೂ, ಈಗ ರಾಜಸ್ಥಾನದಲ್ಲಿ ವೋಟ್ ಬ್ಯಾಂಕ್ ಎಷ್ಟಿದೆ? 47-48ರವರೆಗೆ ಕಾಂಗ್ರೆಸ್ ಹೋಗಿರ್ತಕ್ಕಂಥ ಉದಾಹರಣೆಗಳಿವೆ. ಕರೆಕ್ಟ್. ರಾಹುಲ್ ಗಾಂಧಿ ಕಂಪೇರ್ ಮಾಡಿದರೆ ಸ್ಟ್ರೇಟ್ ಅವೇ ಕಾರ್ಯವೈಖರಿಯ ಬಗ್ಗೆ ನಿಮಗೆ ತುಂಬ ಇದೆ ಅನ್ನುವರ ಸಂಖ್ಯೆನೇ 23% ಇದೆ. ಅದರ ಅರ್ಥ ಏನು ಅಂತಂದರೆ,
ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಪದೇ ಪದೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದರ ಅರ್ಥ ಕಾಂಗ್ರೆಸ್ಸಿಗರಿಗೆ ಇದು ಇಷ್ಟ ಆಗಲ್ಲ. ಇದನ್ನು ಹೇಳಿದರೆ ರಾಹುಲ್ ಗಾಂಧಿಯನ್ನು ನೀವು ನೆಗೆಟಿವ್ ಆಗಿ ತೋರಿಸ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಇಡೀ ಚುನಾವಣೆಯ ಕ್ರಕ್ಸ್ ಇರ್ತಕ್ಕಂಥದ್ದೇ ಈ ನಂಬರ್ಸ್ಗಳಲ್ಲಿ. ರಾಹುಲ್ ಗಾಂಧಿ ಪಾಪ್ಯುಲಾರಿಟಿ ಚಾರ್ಟ್ ವಿಪಕ್ಷದಲ್ಲಿ 10 ವರ್ಷ ಇದ್ದರೂ ಹೇಳ್ತಾ ಇಲ್ಲ. ಕರೆಕ್ಟ್. ಅಟ್ ದ ಕಾಂಟ್ರರಿ ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ ಚಾರ್ಟ್ ಅಧಿಕಾರದಲ್ಲಿದ್ದರೂ ಏರ್ತಾ ಇದೆ ಅಥವಾ ಅಲ್ಲಿಗೆ ಸ್ಟೇಬಲ್ ಆಗಿದೆ. ಇದು ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವವರೆಗೆ ಕಾಂಗ್ರೆಸ್ 100 ದಾಟುವ ಸಾಧ್ಯತೆಗಳು ಕಡಿಮೆ ಇರ್ತವೆ ಅಂತ ನನಗನ್ಸುತ್ತೆ. ಈಗ ಅದು ಡಿಬೇಟೇಬಲ್. ನೀವು ಹೇಳಿದಂತೆ ರಾಹುಲ್ ಗಾಂಧಿ ಕಾರಣದಿಂದ ಮೋದಿ ಜನಪ್ರಿಯರೋ ಅಥವಾ ಮೋದಿ ಜನಪ್ರಿಯ ಕಾರಣದಿಂದ ರಾಹುಲ್ ಗಾಂಧಿಯವರ ಚಾರ್ಟ್ ಇರ್ತಾ ಇಲ್ವೋ, ದಿಸ್ ಇಸ್ ಡಿಬೇಟೇಬಲ್ ಅಂಶ. ಅದನ್ನೇ ನೀವು ಟೀನಾ ಫ್ಯಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದು. ದಟ್ ಈಸ್ ವಾಟ್ ಟೀನಾ ಫ್ಯಾಕ್ಟರ್ ಈಸ್. ಅಂದರೆ ನರೇಂದ್ರ ಮೋದಿ ಓಕೆ ಕೆಲವು ನಾನು ಹೇಳಿದೆಲ್ಲ 19-20 ಇರ್ತವೆ ಅಲ್ವಾ. ಆದರೂ ಕೂಡ ಈಗ ಹಿಂದುತ್ವ ಕೆಲವರಿಗೆ ಈ IT ED ಇವೆಲ್ಲ ಇಷ್ಟ ಆಗ್ತಿರ್ಲಿಕ್ಕಿಲ್ಲ, ಬಟ್ ಹಿಂದುತ್ವದ ಕಾರಣದಿಂದ ಮೋದಿ ಜೊತೆಗಿದ್ದಾರೆ. ಕೆಲವರಿಗೆ ಹಿಂದುತ್ವ ಇಷ್ಟ ಆಗ್ತಾ ಇರಲಿಕ್ಕಿಲ್ಲ, ಅಂದರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇರ್ಬೋದು. ಅತಿಯಾದ ಹಿಂದುತ್ವದ ಹೇಳಿಕೆಗಳು ಕೆಲವರಿಗೆ ಇಷ್ಟ ಆಗ್ತಿರ್ಲಿಕ್ಕಿಲ್ಲ, ಬಟ್ ಕಾರಲ್ಲಿ ಹೊರಟಾಗ ನ್ಯಾಷನಲ್ ಹೈವೇಯನ್ನು ನೋಡಿದಾಗ, ವಿಮಾನ ನಿಲ್ದಾಣಗಳು ಹೆಚ್ಚಾಗಿರೋದನ್ನು ನೋಡಿದಾಗ, ರೈಲ್ವೆ ನೆಟ್ವರ್ಕಲ್ಲಿ ಒಂದು ರೀತಿಯ ಕಮಿಟ್ಮೆಂಟ್ ಇರೋದನ್ನು ನೋಡಿದಾಗ ಅವ್ರಿಗನ್ಸುತ್ತೆ ಸರಿಯಪ್ಪ ಹಿಂದುತ್ವ ಸ್ವಲ್ಪ ಉಗ್ರತೆ ಇದೆ, ಇಷ್ಟ ಆಗಲ್ಲ, ಬಟ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ನರೇಂದ್ರ ಮೋದಿ ಇಷ್ಟ ಆಗ್ತಾರೆ ಅಂತಕ್ಕಂಥದ್ದು. ಇವೆರಡೂ ಇಷ್ಟ ಆಗದವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಕಾರಣದಿಂದ ಇಷ್ಟ ಆಗ್ಬೋದು. ಕರೆಕ್ಟ್. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ನೋಡಿ, ಪಾಕಿಸ್ತಾನ ನಮ್ಮ ಮೇಲೆ ವಾಪಸ್ ದಾಳಿ ಮಾಡುವ ಧೈರ್ಯವನ್ನೇ ತೋರಿಸ್ತಾ ಇಲ್ಲ. ಅಭಿನಂದನನ್ನು ಪಾಕಿಸ್ತಾನ ಹಿಡ್ಕೊಂಡು ಹೋದಾಗ ನೋಡಿ, ಅಭಿನಂದನನ್ನು ಇನ್ನೊಂದು 24 ಗಂಟೆ ಇಟ್ಕೊಂಡ್ರೆ ನಾನು ನಿಮ್ಮ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೇಳುವ ಪ್ರಧಾನಮಂತ್ರಿ ನಮಗೂ ಬೇಕು. ಆ ಕಾರಣದಿಂದ ನಾನು ಮೋದಿನ ಇಷ್ಟಪಡ್ತೀನಿ. BJP ಇಷ್ಟ ಆಗತ್ತೋ ಇಲ್ವೋ, ಅಥವಾ ಸ್ಥಳೀಯ ನಾಯಕರು ಬೇಡ ಇವರು ಅಂತ ಅನಿಸ್ತಿರ್ಬೋದು, ಬಟ್ ಮೋದಿ ಕಾರಣದಿಂದ ಆತ ಜೊತೆಗಿದ್ದಾನೆ. ದ್ಯಾಟ್ ಈಸ್ ಸ್ಟ್ರೆಂತ್ ಆಫ್ ಮೋದಿ. 10 ವರ್ಷಗಳ ನಂತರವೂ ಅವ್ರಿಗೊಂದು ಪ್ರೋ ಇನ್ಕಂಬನ್ಸಿ ಇದೆ. 10 ವರ್ಷಗಳ ನಂತರವೂ ರಾಹುಲ್ ಗಾಂಧಿ ಆ ಆಂಟಿ ಇನ್ಕಂಬನ್ಸಿ ಇರೋದು ನಿಜ, ಬಟ್ ಅದು ರಾಹುಲ್ ಗಾಂಧಿ ಹೆಸರಿಗೆ ಶಿಫ್ಟ್ ಆಗ್ತಾ ಇಲ್ಲ. ದ್ಯಾಟ್ಸ್ ವಾಟ್ ಪ್ರಶಾಂತ್ ಕಿಶೋರ್ ಟೋಲ್ಡ್. ಕೆಳಗಡೆ ನಿರಾಸೆ ಇದೆ, ಭ್ರಮ ನಿರಸನ ಇದೆ, ಕೆಳಗಡೆ ಆಕ್ರೋಶ ಇದೆ, ಎಲ್ಲವೂ ಸರಿ, ಬಟ್ ಆ ಆಕ್ರೋಶ ಕಾಂಗ್ರೆಸ್ಗೆ ಮತವಾಗಿ ಯಾಕೆ ಶಿಫ್ಟ್ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ನೋಡಿದಾಗ ನಿಮಗೆ ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿ ಚಾರ್ಟನ್ನು ನೋಡಬೇಕಾಗತ್ತೆ. ಅಂದರೆ ಸಿಂಪಲ್ ಎಕ್ಸ್ಪ್ಲನೇಷನ್ ಅಂದರೆ BJP ತಗೊಂಡಿದ್ದು 35-36% ಓಟು ಕಳೆದ ಸಲ. ಅಂದರೆ ಇನ್ನೂ 65% ಓಟ್ಗಳು ಹೊರಗಡೆ ಇದ್ದಾವೆ, BJPಯಿಂದ ಹೊರಗಡೆ ಇದ್ದಾವೆ. ಆ 65%ನಲ್ಲಿ ಒಂದಷ್ಟು NDAದ ಭಾಗ ಅಂತ ಅನ್ಕೊಳ್ಳಿ, ಒಂದು 55% ಓಟ್ ಆದರೂ ಹೊರಗಡೆ ಇದ್ದಾವೆ. ಆ 55% ಓಟ್ನಲ್ಲಿ 30-35%ಅನ್ನು ತಮ್ಮ ಕಡೆ ವಿಪಕ್ಷಗಳು ಸೆಳೆಯದೆ ಹೊರತು, ಮೈತ್ರಿಕೂಟ ಸೆಳೆಯದ ಹೊರತು, ಆ ಮೈತ್ರಿಕೂಟದ ಮೇಲೆ ಜನರಿಗೆ ವಿಶ್ವಾಸ ಬರೋದಿಲ್ಲ. ದೇ ಕ್ಯಾನ್ ಟೇಕ್ ಆನ್ ಮೋದಿ ಅಂತ ಅನ್ಸೋದಿಲ್ಲ. ಹಾಗೆ ಅನ್ನಿಸಿದಾಗ ಡೆಫಿನೆಟ್ಲಿ ಈ ನಂಬರ್ಸ್ ಚೇಂಜ್ ಆಗ್ತವೆ ಅಂತ ಅನೇಕ ಸರ್ವೆಗಳನ್ನು ನಿಮಗೆ ತೋರಿಸಿದ್ದೀವಿ. ಅವುಗಳ ಪೈಕಿ ಬಹುತೇಕ ಸರ್ವೆಗಳು ರಾಷ್ಟ್ರೀಯ ಸುದ್ದಿವಾಹಿನಿಗಳು ಬೇರೆ ಬೇರೆ ಸರ್ವೆ ಸಂಸ್ಥೆಗಳ ಜೊತೆಗೆ ಸೇರಿಕೊಂಡು ಮಾಡಿರುವಂಥ ಸರ್ವೆ. ಅಂಥದ್ದೇ ಒಂದು ಸರ್ವೆ ಇವತ್ತು ನಮ್ಮ ಸ್ಕ್ರೀನ್ ಮೇಲೆ ABP ನ್ಯೂಸ್ನವರು ಸಿ ವೋಟರ್ನವರ ಜೊತೆಗೆ ಸೇರಿಕೊಂಡು ಮಾಡಿರುವಂಥ ಸರ್ವೆ ಇದು. ಈ ಸಮೀಕ್ಷೆ ಇವತ್ತು ಬಂದಿರುವಂಥ ಸಂಖ್ಯೆಗಳು 6 ರಾಜ್ಯಗಳಿಗೆ ಸಂಬಂಧಿಸಿದ್ದು. ರಾಜಸ್ಥಾನ, ಪಂಜಾಬ್, ಪಶ್ಚಿಮ ಬಂಗಾಳ, ಕರ್ನಾಟಕ, ತಮಿಳುನಾಡು, ಕೇರಳ, ಈ 6 ರಾಜ್ಯಗಳ ಆವರೇಜ್ ಸಂಖ್ಯೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಮೋದಿ ಕಾರ್ಯವೈಖರಿ ಹೇಗಿದೆ, ರಾಹುಲ್ ಗಾಂಧಿ ಕಾರ್ಯವೈಖರಿ ಹೇಗೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯವೈಖರಿ ಹೇಗೆ, ಜೊತೆಗೆ ಕೇಂದ್ರ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಜನರ ಅಭಿಪ್ರಾಯ, ಈ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ತೋರಿಸಿದ್ದೀವಿ. ಸಹಜವಾಗಿ ಸಮೀಕ್ಷೆಗಳು ಕೇಳುವ ಒಂದು ಕಾಮನ್ ಪ್ರಶ್ನೆ, ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಅಂತ. ಪ್ರಧಾನಿ ಅಭ್ಯರ್ಥಿ ಯಾರು, ನಿಮ್ಮ ನೆಚ್ಚಿನ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವ ಪ್ರಶ್ನೆಗೆ ಬಂದಿರುವಂಥ ಸಂಖ್ಯೆಗಳು ಕ್ಲಿಯರ್ ಇದೆ. ಸಂಖ್ಯೆ ನರೇಂದ್ರ ಮೋದಿ ಅವರು ನಮ್ಮ ನೆಚ್ಚಿನ ಪ್ರಧಾನಿ ಅಭ್ಯರ್ಥಿ ಅಂತ 58% ಜನ ಹೇಳಿದ್ರೆ, ರಾಹುಲ್ ಗಾಂಧಿ ಅಂತ ಹೇಳೋರು 16% ಜನ, 16%. ಅಖಿಲೇಶ್ ಯಾದವ್ ಅಂತ 2% ಜನ ಹೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಸರ್ವೆಯಲ್ಲಿ ಉತ್ತರ ಪ್ರದೇಶ ಇಲ್ಲ. ಉತ್ತರ ಪ್ರದೇಶದ ಹೊರಗಡೆ ಕೂಡ
2% ಜನ ಅಖಿಲೇಶ್ ಯಾದವ್ ಅಂತ ಹೇಳ್ತಾ ಇದ್ದಾರೆ. ಕೇಜ್ರಿವಾಲ್ ಪ್ರಧಾನಿ ಅಭ್ಯರ್ಥಿ, ನಮ್ಮ ನೆಚ್ಚಿನ ಪ್ರಧಾನಿ ಅಭ್ಯರ್ಥಿ ಅಂತ 2% ಜನ ಹೇಳ್ತಾ ಇದ್ದಾರೆ. ಪಂಜಾಬ್ ಇದೆ ಈ ಸರ್ವೆಯಲ್ಲಿ. ಮಮತಾ ಬ್ಯಾನರ್ಜಿ ಅಂತ ಹೇಳೋರು 1% ಜನ. ಪಶ್ಚಿಮ ಬಂಗಾಳ ಇದೆ ಈ ಸರ್ವೆಯಲ್ಲಿ. 1% ಜನ ಮಮತಾ ಬ್ಯಾನರ್ಜಿ ಪ್ರಧಾನಿ ಆಗಬೇಕು ಅಂತಾರೆ. ಇತರೆ, ಆ 21% ಕೆಳಗಡೆ ಇತರೆ ಅಥವಾ ಗೊತ್ತಿಲ್ಲ ಅಂತ ಹೇಳಬೇಕು, ಮಮತಾ ಅಂತ ಆಗಿದೆ ಅದು. ಇತರೆ ಅಂದರೆ ಈ ಲಿಸ್ಟ್ನಲ್ಲಿರುವ ಮೋದಿನೂ ಅಲ್ಲ, ರಾಹುಲು ಅಲ್ಲ, ಅಖಿಲೇಶು ಅಲ್ಲ, ಕೇಜ್ರಿವಾಲು ಅಲ್ಲ, ಮಮತಾ ಅಲ್ಲ, ಅವ್ರನ್ನ ಬಿಟ್ಟು ಯಾರ್ದೋ ಹೆಸರು ಹೇಳಿರ್ತಾರೆ ಅಥವಾ ಯಾರಾಗಬೇಕು ನಮಗೆ ಗೊತ್ತಿಲ್ಲ ಅಂತಾರೆ. ಅಂಥವರ ಸಂಖ್ಯೆ 21% ಇದೆ. 21% ಇದೆ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಏನು ಆಶ್ಚರ್ಯ ಪಡುವಂಥ ಸಂಖ್ಯೆ ಏನಿಲ್ಲ. ಮೋರ್ ದೆನ್ 50%, ಕ್ಲೋಸ್ ಟು 60%, 58% ಜನ ಹೇಳ್ತಾರೆ ನರೇಂದ್ರ ಮೋದಿ ನಮ್ಮ ನೆಚ್ಚಿನ ಪ್ರಧಾನಿ ಅಭ್ಯರ್ಥಿ ಅಂತ. ಅಂದರೆ ನಿಮಗೆ ಸಂಖ್ಯೆಗಳು ಹೇಗೆ ರಿಫ್ಲೆಕ್ಟ್ ಆಗ್ತಿವೆಯೋ ಅದಕ್ಕೆ ಮುಖ್ಯ ಕಾರಣನೇ ನರೇಂದ್ರ ಮೋದಿಯವರ ಜನಪ್ರಿಯತೆ. ಎಸ್, ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇಷ್ಟಪಡುವವರ ಸಂಖ್ಯೆ ಉಳಿದ ಅಭ್ಯರ್ಥಿಗಳಿಗೆ ಹೋಲಿಸಿದರೆ 3 ಪಟ್ಟು 4 ಪಟ್ಟು ಜಾಸ್ತಿ ಇದೆ. ನೀವು 16% ರಾಹುಲ್ ಗಾಂಧಿ ಅಂದರೆ ಎಸ್, 16 ಮೂರಲೆ 48, 58%ರಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಹೌದು ಹೌದು. ಕಾಂಗ್ರೆಸ್ ಏನು ಜಾಣತನ ಮಾಡಬೇಕಿತ್ತು ಅಂತಂದರೆ, ಹಾಂ, ಈ ವಿರೋಧಿ ಎಲ್ಲ ಮತಗಳನ್ನು ಒಂದು ಕಡೆ ಅಂದರೆ ಬರೀ ರಾಜ್ಯವಾರು ಒಗ್ಗೂಡಿಸಿದರೆ ಸಾಲದು. ರಾಹುಲ್ ಗಾಂಧಿಯವರ ಜನಪ್ರಿಯತೆ ಸಮಾಜವಾದಿ ಪಕ್ಷದ ಮತದಾರರಲ್ಲೂ ಜಾಸ್ತಿ ಆಗಬೇಕು, ಮಮತಾರಲ್ಲೂ ಜಾಸ್ತಿ ಆಗಬೇಕು, ಅಖಿಲೇಶ್ರ ಈ ಒಂದು ಕೇಜ್ರಿವಾಲ್ರ ಪಕ್ಷದಲ್ಲೂ ಕೂಡ ರಾಹುಲ್ ಗಾಂಧಿಯವರ ಜನಪ್ರಿಯತೆಯ ಪ್ರಮಾಣ ಜಾಸ್ತಿ ಆದರೆ ರಾಹುಲ್ ಗಾಂಧಿ ಹೆಸರಿನ ಮೇಲೆ ಉಳಿದ ಪಕ್ಷ ಇಲ್ಲಪ್ಪ ಈ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಶಿಫ್ಟ್ ಆಗಲಿಕ್ಕೆ ಶುರು ಆದರೆ ತನ್ನಿಂತಾನೇ ಕಾಂಗ್ರೆಸ್ ಬಲಶಾಲಿ ಆಗುತ್ತೆ. ಇಲ್ಲಿ ಆಗ್ತಾ ಇರೋದೇನು, ನರೇಂದ್ರ ಮೋದಿಯವರಿಗೆ ಅವರ ಹೀ ಈಸ್ ನೌ ಇನ್ ಲಾರ್ಜರ್ ದೆನ್ ಲೈಫ್ ಮೋಡ್. ಈಗ ನಾನು ನಿನ್ನೆ ಹೇಳ್ತಾ ಇದ್ದಲ್ಲ ಮಂಗಳೂರಿನ ರೋಡ್ ಶೋದಲ್ಲಿ, ಬಿ ಜೆ ಪಿಯ ಅಭಿಮಾನಿಗಳ ಸರಿಸಮನಾಗಿ ನರೇಂದ್ರ ಮೋದಿಯವರನ್ನು ನೋಡಲಿಕ್ಕೆ ಬರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ಅರ್ಥ ಏನು? ಪಾರ್ಟಿಯನ್ನು ಮೀರಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಇವತ್ತು ಪೀಕ್ನಲ್ಲಿದೆ. ದಟ್ ಈಸ್ ಹೆಲ್ಪಿಂಗ್ ಪಾರ್ಟಿ. ಅದೀಗ ಮುಂದೆ ಅದರ ಅದನ್ನು ಆ ಚರ್ಚೆ ನಾವು ಮುಂದಿನ ಸಲ ಮಾಡೋಣ. ಆದರೆ ಈ ಚುನಾವಣೆಯಲ್ಲಿ ಅದು ಬಿ ಜೆ ಪಿಗೆ ಲಾಭ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ಅದು ಬಿ ಜೆ ಪಿ ಅಭ್ಯರ್ಥಿಗೆ ಲಾಭ ಆಗ್ತಾ ಇದೆ. ಆನ್ ದ ಕಾಂಟ್ರರಿ, ನೀವು ರಾಹುಲ್ ಗಾಂಧಿಯವ್ರನ್ನ ನೋಡಿದಾಗ ಅವರ ಪಾರ್ಟಿ ವೋಟ್ಗಳು, ಪರಂಪರಾಗತವಾಗಿ ಬರುವ ವೋಟ್ಗಳು ರಾಹುಲ್ ಗಾಂಧಿ ಕಾರಣದಿಂದ ಬರ್ತಾ ಇಲ್ಲ. ಕರೆಕ್ಟ್. ಅವು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿ ಅನ್ನುವ ಕಾರಣದಿಂದ ಬರ್ತಾ ಇಲ್ಲ. ನಾವು ಕಾಂಗ್ರೆಸ್ಸಿಗರಪ್ಪ, ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದು ಜಾತಿಯ ಕಾರಣ ಇರಬಹುದು, ಮುಸಲ್ಮಾನರಲ್ಲಿ ನರೇಂದ್ರ ಮೋದಿ ವಿರೋಧ ಅಥವಾ ಬಿ ಜೆ ಪಿಯ ವಿರೋಧದ ಕಾರಣದಿಂದ ನಾವು ಕಾಂಗ್ರೆಸ್ಸನ್ನು ಅಪ್ಪಿಕೊಳ್ತೀವಿ ಅಂತಕ್ಕಂಥದ್ದು ಇರ್ಬೋದು. ಈ ಕಾರಣದಿಂದಿದೆ. ಯಾವಾಗ ರಾಹುಲ್ ಗಾಂಧಿಯ ಜನಪ್ರಿಯತೆ ಅಥವಾ ಯಾವುದೇ, ನಾನು ರಾಹುಲ್ ಗಾಂಧಿ ಹೆಸರನ್ನು ಯಾಕೆ ತೆಗೆದುಕೊಳ್ತಿದ್ದೆ ಅಂದರೆ ಹೀ ಈಸ್ ಕ್ಲೋಸ್ ಟು ಮೋದಿ ಬಿಕಾಸ್ ಆಫ್ ದ ಕಾಂಗ್ರೆಸ್. ಅದು ಯಾವಾಗ ಜಾಸ್ತಿ ಆಗುತ್ತೋ ಆಗ ಆಟೋಮೆಟಿಕ್ಲಿ ನರೇಂದ್ರ ಮೋದಿ ಬಳಿ ಇರ್ತಕ್ಕಂಥ 58 ಈ ಕಡೆ ಶಿಫ್ಟ್ ಆಗುತ್ತೆ. ಅದನ್ನೇ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಆಗಾಗ. 200ರಿಂದ 220 ಸೀಟ್ಗಳಿವೆ ವೇರ್ ದರ್ ಇಸ್ ಅ ಡೈರೆಕ್ಟ್ ಕಾಂಟೆಸ್ಟ್ ಬಿಟ್ವೀನ್ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್. ಕರೆಕ್ಟ್. ಯಾವಾಗ ಕಾಂಗ್ರೆಸ್ ಅದರಲ್ಲಿ 40%, ಈಗ ಎಷ್ಟು ಗೆದ್ದು 4%, 5%, 6% ಸೀಟ್ಗಳನ್ನು ಗೆಲ್ತಾ ಇದೆ. 200ರಲ್ಲಿ 194 ಬಿ ಜೆ ಪಿ ಗೆಲ್ತಾ ಇದೆ. ಒಂದು ಅಂದರೆ 185 ಗೆಲ್ತಾ ಇದೆ. ಕಾಂಗ್ರೆಸ್ ಒಂದು 16-17 ಗೆಲ್ತಾ ಇದೆ. ಯಾವಾಗ ಕಾಂಗ್ರೆಸ್ ಅದರಲ್ಲಿ 80, 90, 100ರವರೆಗೆ ಗೆಲ್ಲುತ್ತೋ ಆಗ ಮಾತ್ರ ಸ್ಟ್ಯಾಟಸ್ಕೋ ಮುರಿಯುತ್ತೆ. ಅದನ್ನು ಮುರಿಬೇಕಾದ್ರೆ ಕಾಂಗ್ರೆಸ್ ಏನು ಮಾಡಬೇಕು? ಒಂದು ಭಾಗ. ಆದರೆ ಈ ಇಡೀ ಸರ್ವೆಗಳು ಹೇಳ್ತಾ ಇರೋದು, ಸರ್ವೆಗಳು ಈ ಪ್ರಮಾಣದ ಸೀಟ್ಗಳನ್ನು ಕೊಡಲಿಕ್ಕೆ ಕಾರಣ ಅಂದರೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಈಸ್ ಸರ್ಪಾಸಿಂಗ್ ಹಿಸ್ ಪಾರ್ಟೀಸ್ ಪಾಪ್ಯುಲಾರಿಟಿ, ಕ್ರೆಡಿಬಿಲಿಟಿ ಆಲ್ಸೋ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದಿಸ್ ಇಲೆಕ್ಷನ್ ಆ್ಯಂಡ್ ದಟ್ ಈಸ್ ದ ಆನ್ಸರ್. ಈಗ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ 58% ಜನ ಹೇಳ್ತಾರೆ, ಆದರೆ ಬಿ ಜೆ ಪಿಗೆ 58% ಓಟು ಬರೋದಿಲ್ಲ ನ್ಯಾಚುರಲಿ. ಯಾಕೆಂದರೆ ಉತ್ತರ ನಿಮಗೆ ನಿನ್ನೆ ಮಂಗಳೂರಿನ ರೋಡ್ ಶೋನಲ್ಲಿ ಸಿಕ್ಕಿದೆ. ನಿಶ್ಚಿತವಾಗಿ. ಅಂದರೆ
ಬಿ ಜೆ ಪಿ ಇರಲಿ ಕಾಂಗ್ರೆಸ್ನ ಸಮಸ್ಯೆ ಏನು ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಕಾರಣದಿಂದ ವೋಟ್ ಹಾಕುವವರ ಸಂಖ್ಯೆ ಇಂಟ್ಯಾಕ್ಟ್ ಇದೆ. ಈ ಕರ್ನಾಟಕದಲ್ಲಿ ಸೋತಾಗಲೂ ಕಾಂಗ್ರೆಸ್ಗೊಂದು 37-38% ವೋಟ್ ಬರ್ತವೆ. ಹೌದು, ಅಲ್ಲಿ ಮೋದಿ ಇರಲಿ, ಅಲ್ಲಿ ಇನ್ನೊಬ್ಬರು ಬರಲಿ, ಅಡ್ವಾಣಿ ಇರಲಿ, ವಾಜಪೇಯಿ ಇರಲಿ, ಕಾಂಗ್ರೆಸ್ನ ಮತಗಳವೆಲ್ಲೂ ಹೋಗಲ್ಲ. ಅಲ್ಲ ಬಿಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಸ್ಥಾನಗಳಿದ್ದಾವೆ. ನಾನು ರಾಜಸ್ಥಾನದ ಸಂಖ್ಯೆಗಳನ್ನು ನೋಡ್ತಾ ಇದ್ದೆ. ರಾಜಸ್ಥಾನದ ಸಂಖ್ಯೆಗಳನ್ನು ನೋಡಿದ್ರೆ 39% ವೋಟ್ ಶೇರ್ ಇದೆ ಕಾಂಗ್ರೆಸ್ಸಿಗೆ, ಬಟ್ ಸ್ಥಾನ 0. ಹಾಗಾಗಿ ನನಗನ್ಸುತ್ತೆ ಅಜಿತ್, ಮೋದಿಯ ಈ ಜನಪ್ರಿಯತೆ ಇಂಟ್ಯಾಕ್ಟ್ ಏನು 58%, 60 ಅಂದರೆ ಎಷ್ಟಾಯಿತು? ಪ್ರತಿ ಇಬ್ಬರಲ್ಲಿ ಒಬ್ಬಕ್ಕಿಂತ ಹೆಚ್ಚು ಮತದಾರ ಮೋದಿಯನ್ನು ಇಷ್ಟಪಡ್ತಾ ಇದ್ದಾನೆ. ಕರೆಕ್ಟ್. ಹಾಗಾಗಿ ಆ ರೀತಿಯ ವೋಟಿಂಗ್ ಪ್ಯಾಟ್ ಬಿ ಜೆ ಪಿಗೆ ಈಗ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ 36, 37, 38 ದಾಟೇ ಇಲ್ಲ. ಇಲ್ಲಿವರೆಗೆ 37ವರೆ ಏನೋ ದಾಟೇ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಲೋಕಸಭಾ 43, 44, 48, 51ರವರೆಗೆ ಹೋಯಿತು. ಕಳೆದ ಸಲ 51ರವರೆಗೆ ಹೋಯಿತು. ಅದು ಯಾಕೆ ಹೋಗ್ತಾ ಇದೆ ಅನ್ನೋದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿಯ ವರ್ಚಸ್ಸು ಅಂತ ಅನಿಸುತ್ತೆ. ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಹಜವಾಗಿ ಎಲ್ಲ ಸರ್ವೆಗಳಲ್ಲೂ ಬರುವಂಥ ಪ್ರಶ್ನೆ ಇದು. ಈ ಸಲ ಚುನಾವಣೆಯ ವಿಷಯ ಏನು? ಈ ಚುನಾವಣೆಯ ಮುಖ್ಯ ವಿಷಯ ಯಾವುದು? 32% ಜನ ನಿರುದ್ಯೋಗ ಅಂತ ಹೇಳ್ತಾ ಇದ್ದಾರೆ. 32% ಜನ ನಿರುದ್ಯೋಗ. ಬೆಲೆ ಏರಿಕೆ ಅಂತ 23% ಜನ ಹೇಳ್ತಾರೆ. ಅಭಿವೃದ್ಧಿಯ ಮೇಲೆ ನಡೀತಾ ಇರುವ ಚುನಾವಣೆ ಅಂತ ಹೇಳೋರು 9%. ಭ್ರಷ್ಟಾಚಾರ ಈ ಸಲ ಚುನಾವಣೆಯ ವಿಷಯ ಅಂತ 5% ಜನ ಹೇಳ್ತಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಅಂತ 2% ಜನ ಹೇಳಿದ್ರೆ, ಇತರೆ ಬೇರೆ ಬೇರೆ ಕಾರಣಗಳನ್ನು 29% ಜನ ಕೊಡ್ತಾ ಇದ್ದಾರೆ. 29% ಜನ. ಅತಿ ದೊಡ್ಡ 2 ವಿಷಯಗಳನ್ನು ಗಮನಿಸಿ. ನಿರುದ್ಯೋಗ ಮತ್ತು ಬೆಲೆ ಏರಿಕೆ 55% ಆಗ್ತಾ ಇದೆ. ನಿರುದ್ಯೋಗ ಮತ್ತು ಬೆಲೆ ಏರಿಕೆ 2 ವಿಷಯಗಳನ್ನು ಸೇರಿಸಿದರೆ 55%. 55% 2 ಸೇರಿಸಿದೆ. ಪ್ರಶಾಂತದ ರಿಯಾಕ್ಷನ್ ತಗೊಳ್ತಾ ಇದ್ದೀನಿ. ಪ್ರಶಾಂತ, ಈ ಬೆಲೆ ಏರಿಕೆ ಮತ್ತು ನಿರುದ್ಯೋಗಗಳನ್ನು BJP ಅವರೇ ಡೌನ್ ಪ್ಲೇ ಮಾಡ್ತಿದ್ದಾರೆ. ಅಂದರೆ ಅವರಿಗೆ ಅನ್ನಿಸ್ತಾ ಇಲ್ವಾ ಈ ದೊಡ್ಡ ಇಶ್ಯೂಗಳಿದ್ದಾವೆ 2 ದೇಶದಲ್ಲಿ ಅಂತ? ನೋಡಿ, ಎಲ್ಲ ಸರ್ವೆಗಳಲ್ಲೂ ಈಗ ನಾವು ಮೊನ್ನೆ CSTS ಲೋಕನೀತಿ ಸರ್ವೆ ಚರ್ಚೆ ಮಾಡಿದ್ವಿ. ಮತದಾರನನ್ನು ಯಾವುದೇ ರಾಜ್ಯದಲ್ಲಿ ಹೋಗಿ ಕೇಳಿದಾಗ ಆತ 2 ಅಂಶಗಳನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಬೆಲೆ ಏರಿಕೆ ಆಗಿದೆ. ಎಸ್. ಹಿಂದಿನಿಗೆ ಹೋಲಿಸಿದ್ರೆ ತುಂಬ ಬೆಲೆ ಏರಿಕೆ ಆಗಿದೆ. ನಿರುದ್ಯೋಗದ ಸಮಸ್ಯೆ ಇದೆ. ಇದನ್ನು ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದರೆ ವೆನ್ ಇಟ್ ಕಮ್ಸ್ ಟು ವೋಟಿಂಗ್ ಪ್ಯಾಟರ್ನ್ ಅಂದರೆ ಸ್ಟಿಲ್ ನನಗನ್ಸುತ್ತೆ ಅದರ ಬಗ್ಗೆ ಸ್ಟಡಿ ಆಗಬೇಕು. ನನಗೂ ಈ ಅರ್ಥ ಆಗದ ವಿಷಯ ಅಂತಂದರೆ, ಸರಿಯಪ್ಪ, ನಿರುದ್ಯೋಗ ನಮ್ಮನ್ನು ತಿಂದು ಕಾಡುತ್ತಾ ಇರುವ ಮೊದಲ ಸಮಸ್ಯೆ ಅಂತ ವೋಟರ್ ಹೇಳಿದಾಗ, ಆತ ಯಾವ ಪಕ್ಷಕ್ಕೆ ವೋಟ್ ನೀಡ್ತೀರಿ ಅಂತ ಹೇಳಿದಾಗ, ಯಾವ್ದು ಅಧಿಕಾರದಲ್ಲಿದೆ ಅದರ ವಿರುದ್ಧ ವೋಟ್ ಹಾಕ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನ. ನಿರುದ್ಯೋಗ ಸಮಸ್ಯೆ ಇದೆ ರೀ, ದಟ್ ಇಸ್ ಅದು ಎಲ್ಲ ಸರ್ಕಾರಗಳಿರ್ತಕ್ಕಂಥ ಸಂದರ್ಭದಲ್ಲಿದೆ, ನಾನು ವೋಟ್ ಹಾಕೋದು ನಿರುದ್ಯೋಗ ಸಮಸ್ಯೆಯಿಂದಲ್ಲ ಅಂತ ಹೇಳ್ತಾನ. ಅದು ಮುಖ್ಯ ಆಗತ್ತೆ. ಈ ಕರ್ನಾಟಕದಲ್ಲಿ ಬೆಂಗಳೂರಿನ ಆರ್ಥಿಕವಾಗಿ ಸಬಲರಲ್ಲದ ದುರ್ಬಲ ವರ್ಗಗಳ ಮಹಿಳೆಯರು ವೋಕಲ್ ಆಗಿ ಹೇಳ್ತಾ ಇದ್ರು, ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆ ತೊಂದರೆ ಆಗ್ತಾ ಇದೆ, ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಯಾವಾಗ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೋ ದುರ್ಬಲ ವರ್ಗದ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪರವಾಗಿ ಬಂದರು. ಇವತ್ತು ನೀವು ನೋಡಿ, ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಕಾರಣದಿಂದ ಗ್ಯಾರಂಟಿಗಳು ಬಂದಾಗ ಆರ್ಥಿಕವಾಗಿ ದುರ್ಬಲ ಇರ್ತಕ್ಕಂಥ, ಅಂದರೆ ಮಧ್ಯಮ ಅಲ್ಲ, ಕೆಳ ಮಧ್ಯಮ ಮತ್ತು ಬಡತನ ರೇಖೆಗಿಂತ ಕೆಳ ಇರ್ತಕ್ಕಂಥ ಮಹಿಳೆಯರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಖುಷಿಯಲ್ಲಿದ್ದಾರೆ. ಅಂದರೆ ಕರ್ನಾಟಕದಂಥ ರಾಜ್ಯದಲ್ಲಿ ಬೆಲೆ ಏರಿಕೆ ಒಂದು ವಿಷಯ ಅಂತ ಅರ್ಥ. ಈಗ ಗ್ಯಾರಂಟಿ ಯಾಕೆ ಪಾಪ್ಯುಲರು? ನಿಮ್ಮ ಇನ್ಕಮ್ ಲೆವೆಲ್ ಜಾಸ್ತಿ ಇದ್ದರೆ ನಿಮಗೆ ಯಾಕೆ ಗ್ಯಾರಂಟಿ ಮ್ಯಾಟರ್ ಆಗುತ್ತೆ? ಹಾಗಾಗಿ ಮ್ಯಾಟರ್. ಆದರೆ ದೇಶದ ಇತರ ಭಾಗಗಳಲ್ಲಿ ಇದು ವಿಷಯವಲ್ವಾ ಅನ್ನುವ ಚರ್ಚೆ ಅಂದರೆ ನನಗನ್ಸುತ್ತೆ ಅಜಿತ್, ಅನೇಕ ಬಾರಿ 32% ಜನ ನಿರುದ್ಯೋಗ ದೊಡ್ಡ ಸಮಸ್ಯೆ ಅಂದರೆ ಕಾಂಗ್ರೆಸ್ ಬಂದರೆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲಿ ಬರ್ತಿಲ್ಲ.
ಅಂದರೆ ಒಂದಿರುತ್ತೆ, ಹಾಂ, ನಿರುದ್ಯೋಗ ಅಂತಂದರೆ ಅದು ಎಲ್ಲ ಸರ್ಕಾರಗಳ ಸಂದರ್ಭದಲ್ಲೂ ಇರ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ. ಬಟ್ ನಮ್ಮ ವೋಟಿಂಗ್ ಪ್ಯಾಟರ್ನ್ ವಿಷಯ ಬಂದಾಗ ನಮಗೆ ಬೇರೆ ಬೇರೆ ಒಂದು ಜಾತಿ ಇದೆ, ಧರ್ಮ ಇದೆ, ಮೋದಿ ಇದ್ದಾರೆ, ಮೋದಿ ವಿರುದ್ಧ ಇದೆ, ಅದಿದೆ. ಎಸ್, ಬೆಲೆ ಏರಿಕೆ, ಭ್ರಷ್ಟಾಚಾರದ ಬಗ್ಗೆಯೂ ನಾವು ನೋಡ್ತಾ ಇರ್ತೀವಿ. ಭ್ರಷ್ಟಾಚಾರ ಈಗ 40% ಕಮಿಷನ್ ಕರ್ನಾಟಕದಲ್ಲಿ ವಿಷಯ ಆಯಿತು. ಬೇರೆ ಕಡೆ ಭ್ರಷ್ಟಾಚಾರದ ಕಾರಣದಿಂದ ಸರ್ಕಾರಗಳು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಹೌದು. ಇದು ಸ್ವಲ್ಪ ಟ್ರಿಕಿ ಅಂತ ಅನ್ಸುತ್ತೆ. ಇದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ವಿ ಶುಡ್ ಗೋ ಇನ್ ಡೀಪ್. ಎಸ್, ABP ನ್ಯೂಸ್ನವರ ಜೊತೆ ಸೇರಿಕೊಂಡು C4ನವರು ನಡೆಸಿರುವ ಸರ್ವೆಯ ವಿವರಗಳನ್ನು ನೀವು ನೋಡ್ತಾ ಇದ್ದೀರಿ. ಸಿ ವೋಟರ್ನವರು ಕರ್ನಾಟಕದ 28 ಕ್ಷೇತ್ರಗಳ ಫಲಿತಾಂಶ ಏನಾಗುತ್ತೆ, ಸಿ ವೋಟರ್ನ ಭವಿಷ್ಯ ಏನು? ಕೇವಲ ಸಂಖ್ಯೆಗಳನ್ನಲ್ಲ, ವೋಟ್ ಶೇರ್ ಅನ್ನು ಕೊಟ್ಟಿದ್ದಾರೆ. ಮೊದಲಿಗೆ ವೋಟ್ ಶೇರ್ ತೋರಿಸ್ತಾರೆ. ಈ ಸರ್ವೆಯ ಪ್ರಕಾರ, ABP ನ್ಯೂಸ್ ಸಿ ವೋಟರ್ ಸರ್ವೆಯ ಪ್ರಕಾರ ಕರ್ನಾಟಕದಲ್ಲಿ NDA ಮೈತ್ರಿಕೂಟಕ್ಕೆ ಎಷ್ಟು ವೋಟ್ ಬರುತ್ತೆ, ಕಾಂಗ್ರೆಸ್ಸಿಗೆ ಎಷ್ಟು ವೋಟ್ ಬರುತ್ತೆ. ಇವ್ರು ಹೇಳೋದು 52% ವೋಟ್ ಶೇರ್ NDA ಮೈತ್ರಿಕೂಟಕ್ಕೆ. BJP JDS ಜೊತೆ ಸೇರ್ಕೊಂಡು 52% ವೋಟ್ ಶೇರ್ ತಗೊಳ್ತಾರೆ. ಕಾಂಗ್ರೆಸ್ 42% ವೋಟ್ ಶೇರ್ ತೆಗೆದುಕೊಳ್ಳುತ್ತೆ. ಇತರೆ ಪಕ್ಷೇತರರು ನಿಂತಿರ್ತಾರೆ, 6% ವೋಟ್ ಶೇರ್, 6%. ಇತರೆ 52, 42, 6. ಕಳೆದ ಸಲ 51% BJPಯ ವೋಟ್ ಶೇರ್ ಅಲೋನ್ ಇತ್ತು. BJP ಏಕಾಂಗಿಯಾಗಿ 51 ಪಾಯಿಂಟ್ ಸಮಥಿಂಗ್ ವೋಟ್ ಶೇರ್ ತಗೊಂಡಿತ್ತು. 51.38% ಕಳೆದ ಸಲ. ಈ ಸಲ JDS ಜೊತೆಗೆ ಸೇರ್ಕೊಂಡು 52% ಆಗುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. BJP ಏಕಾಂಗಿಯಾಗಿ 52% ಪಡೆದಿದ್ದರೆ ಈ ಸಲ JDS ಜೊತೆಗೆ ಸೇರ್ಕೊಂಡ್ರೂ ಕೂಡ 0.62% ಜಾಸ್ತಿ ಆಗುತ್ತೆ ಒಟ್ಟು ವೋಟ್ ಶೇರ್. ವೋಟ್ ಶೇರ್ನ ಕಥೆ ಆಯಿತು. ಸಂಖ್ಯೆಗಳನ್ನು ನೋಡುವ ಸಮಯ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ, ಇದು ಪರ್ಸೆಂಟೇಜ್ ಅಲ್ಲ, ಅಬ್ಸಲ್ಯೂಟ್ ನಂಬರ್ಸ್ ಇಟ್ ಈಸ್, ಅಬ್ಸಲ್ಯೂಟ್ ನಂಬರ್ಸ್. ಈ ಸರ್ವೆ ಹೇಳೋದು BJP 21 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ, JDS 2 ಕ್ಷೇತ್ರದಲ್ಲಿ ಗೆಲ್ಲುತ್ತೆ, ಕಾಂಗ್ರೆಸ್ 5 ಕ್ಷೇತ್ರ ಅಂತ. 21, 2, 5. 21 ಕ್ಷೇತ್ರಗಳಲ್ಲಿ BJP, JDS 2 ಕ್ಷೇತ್ರಗಳಲ್ಲಿ NDA ಅಂದರೆ BJP JDS ಮೈತ್ರಿ 23 ಕ್ಷೇತ್ರಗಳಲ್ಲಿ ಗೆದ್ದರೆ ಕಾಂಗ್ರೆಸ್ 5 ಕ್ಷೇತ್ರಗಳನ್ನು ಗೆದ್ಕೊಳ್ಳುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ABP ನ್ಯೂಸ್ ಸಿ ವೋಟರ್ ಸರ್ವೆ ಹೇಳ್ತಾ ಇರೋದು 23-5. 2019 ಕಳೆದ ಚುನಾವಣೆಯ ನಂಬರ್ಗಳನ್ನು ನೋಡ್ತಾ ಇದ್ದೀವಿ. BJP 25+1 ಇತ್ತು, ಸುಮಲತಾ ಅವರದ್ದು ಸೇರಿಸಿದ್ರೆ 26, JDS 1 ಇತ್ತು, ಕಾಂಗ್ರೆಸ್ 1 ಇತ್ತು. ಕಾಂಗ್ರೆಸ್ 1 ಸ್ಥಾನಗಳಲ್ಲಿ ಗೆದ್ದಿತ್ತು, ಈ ಸಲ 5 ಸ್ಥಾನಗಳಿಗೆ ಹೋಗುತ್ತೆ. JDS 1 ಸ್ಥಾನ ಗೆದ್ದಿತ್ತು, ಈ ಸಲ 2 ಸ್ಥಾನಗಳಿಗೆ ಹೋಗುತ್ತೆ. BJP 25ರಲ್ಲಿ ಗೆದ್ದಿತ್ತು, 21ಕ್ಕೆ ಇಳಿಯುತ್ತೆ ಅಂತ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತನಾಥ್ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರಶಾಂತ್, 21+2. ಅದಿತೀಗ ರಾಷ್ಟ್ರೀಯ ಚಾನೆಲ್ಗಳ ಸರ್ವೆಗಳು ಈ ನಂಬರ್ಗಳನ್ನು ಕೊಡ್ಬೋದು, ಆದರೆ ಪ್ರಾದೇಶಿಕವಾಗಿ ನೋಡಿದಾಗ ಎಸ್, ಐ ಸ್ಟಿಲ್ ಹ್ಯಾವ್ ಎ ಡೌಟ್. ಅಂದರೆ ಅನೇಕ ಬಾರಿ ಏನಾಗುತ್ತೆ, ಮೋದಿ ಜನಪ್ರಿಯತೆ ಪೂರ್ತಿ ವೋಟಾಗಿ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ದರ ಅಸಂಪ್ಷನ್ ಮೇಲೆ ಕರೆಕ್ಟ್ ಈ ಸೀಟ್ಗಳ ಪ್ರೊಜೆಕ್ಷನ್ ಆಗ್ತಾ ಇದೆ. ಎರಡನೇದು, BJPಗೆ 36-37% ವೋಟ್ ಇದೆ, 38ರವರೆಗಿದೆ. ಅದರ ಜೊತೆಗೆ JDSನ 13 ಸೇರಿದಾಗ 50 ದಾಟ್ಬಿಡುತ್ತೆ ಅನ್ನೋ ಅಸಂಪ್ಷನ್ ಮೇಲೆ ಈ ಸೀಟ್ ಪ್ರೊಜೆಕ್ಷನ್ ಆಗ್ತಿದೆಯೋ
ಬರೀ ಮ್ಯಾಥಮೆಟಿಕ್ಸ್ನ ಆಧಾರದ ಮೇಲೆ ಹಾ, ಅಥವಾ ಕೆಮಿಸ್ಟ್ರಿಯನ್ನು ಚೆಕ್ ಮಾಡಲಾಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ಅಂದರೆ ಗೊತ್ತಿಲ್ಲ, ನಾನಿನ್ನೂ ಆ ನಿಷ್ಕರ್ಷೆಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಮಾತಾಡ್ತೀನಿ, ನೀವು ಮಾತಾಡ್ತಾ ಇರ್ತೀರಿ, ಅನೇಕ ಸೀಟ್ಗಳಲ್ಲಿ ಫಸಾ ಹುವಾ ಹೈ ಅಂತ ಅನಿಸುತ್ತೆ. ಹೌದು. ಈಗ ಬಿ ಜೆ ಪಿಯವರ ವಿಶ್ವಾಸ ಏನಿರುತ್ತೆ, ನೀವು ಬಿ ಜೆ ಪಿ ಯಾರನ್ನೇ ಮಾತಾಡ್ತೀವಿ, ಮೋದಿ ಬಂದರೆ ಪಾಸ್ ಆಗಿಬಿಡ್ತೀವಿ ರೀ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ನೀವು ಕಾಂಗ್ರೆಸ್ಸನ್ನು ಕೇಳಿದಾಗ ಇಲ್ಲ ಗ್ಯಾರಂಟಿಗಳ ಕೈ ಹಿಡಿದು ಬಿಡ್ತವೆ, ನಮಗೆ ನಾವು ಪಾಸ್ ಆಗಿಬಿಡ್ತೀವಿ ಅಂತಕ್ಕಂಥದ್ದು. ಹೌದು. ಈ ಮೋದಿ ವರ್ಸಸ್ ಗ್ಯಾರಂಟಿ ಒಂದು ಭಾಗ. ಎರಡನೇದು ಭಾಗ, ಕಳೆದ ಬಾರಿ ಏನು ಜಾತೀಯ ಸಮೀಕರಣಗಳಿದ್ವು, ಮೋದಿ ಆ ಜಾತೀಯ ಸಮೀಕರಣಗಳನ್ನು ಧೂಳಿಪಟ ಮಾಡಿ ಕೊನೆಗೆ ಮೋದಿಮಯ ಆಗುತ್ತಾ, ಅಥವಾ ಮೋದಿ ಕೂಡ ಒಂದು ಮ್ಯಾಕ್ಸಿಮೈಸ್ ಲೆವೆಲ್ಗೆ ಸ್ಯಾಚುರೇಷನ್ಗೆ ತಲುಪಿಬಿಟ್ಟಿದ್ದಾರೆ, ಇನ್ನು ಅದನ್ನು ದಾಟಿ ಆಗೋಲ್ವಾ ಅಂತಕ್ಕಂಥ ಸ್ಥಿತಿ ಉದ್ಭವವಾಗುತ್ತಾ. ಮೂರನೇದು ನನಗನ್ನಿಸ್ತಿರ್ತಕ್ಕಂಥದ್ದು ಅಜಿತ್, ಕೊನೆಯ ಒಂದು ವಾರದ ರಾಜಕೀಯ ಪ್ರಬಂಧನ ಕರ್ನಾಟಕದಲ್ಲಿ ಮ್ಯಾಟ್ರ್ ಆಗತ್ತೆ. ಅದು ಮೋದಿ ಅದನ್ನೂ ಕೂಡ ಸರ್ಪಾಸ್ ಮಾಡುವ ಶಕ್ತಿ ಉಂಟಾ, ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇದು ಈಗಲೇ ಹೇಳೋದು ಕಷ್ಟ ಆಗ್ತದೆ. ಬಟ್ ನನಗನ್ಸುತ್ತೆ ಅಜಿತ್, ಬಿ ಜೆ ಪಿ ಒಂದು 12ರಿಂದ 13 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆಗಳು ಸ್ಪಷ್ಟವಾಗಿ ನಿಚ್ಚಳ. ಎಸ್. ಕಾಂಗ್ರೆಸ್ ಒಂದು 5ರಿಂದ 6 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇವೆ. ಅದರ ಅರ್ಥ ಏನು, ಇನ್ನುಳಿದ 9ರಿಂದ 10 ಕ್ಷೇತ್ರಗಳಲ್ಲಿ ನಿಮಗೆ ಫೈಟ್ ಇದೆ. ಗಾಳಿ ಹೆಂಗೆ ತಿರುಗುತ್ತೆ, ಏನು ತಿರುಗುತ್ತೆ, ಆ 10ರಲ್ಲಿ ಬಿ ಜೆ ಪಿ ಎಷ್ಟು ಗೆದ್ದುಕೊಳ್ಳುತ್ತೆ, ಕಾಂಗ್ರೆಸ್ ಎಷ್ಟು ಗೆದ್ದುಕೊಳ್ಳುತ್ತೆ. ಇದು ನನಗನ್ಸುತ್ತೆ ಫಸ್ಟ್ ಫೇಸ್ ಇಲೆಕ್ಷನ್ ಆದ ನಂತರ ಮೋದಿಯವರ 2ನೇ ಬೆಂಗಳೂರಿನ ಕಾರ್ಯಕ್ರಮ, ಚಿಕ್ಕಬಳ್ಳಾಪುರಿನ ಕಾರ್ಯಕ್ರಮ ಆದ ನಂತರ ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರ ಮಾತುಗಳು, ನಿನ್ನೆ ದೇವೇಗೌಡರು ಕೈ ಎತ್ತಿದ್ದು, ಇವೆಲ್ಲವೂ ಮತದಾರನಲ್ಲಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಪರ್ಕ್ಯುಲೇಟ್ ಆಗುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಅನೇಕ ಬಾರಿ ಏನಾಗುತ್ತೆ ಅಜಿತ್, ರಾಷ್ಟ್ರೀಯ ಸರ್ವೆಗಳು ದೇ ಗೋ ವಿತ್ ದ ಟ್ರೆಂಡ್. ನಾವು ವಿಧಾನಸಭಾ ಚುನಾವಣೆಯಲ್ಲೂ ಇದನ್ನು ನೋಡಿದ್ವಿ, ಮೋದಿ ಓಡಾಡ್ತಾ ಇದ್ದಾರೆ ವಿಧಾನಸಭೆನೂ ಗೆದ್ದು ಬಿಡ್ತಾರೆ ಅಂತ. ಹಾಗೆ ಅನೇಕ ಬಾರಿ ಆಗಲ್ಲ. ನಾನು ಬಿ ಜೆ ಪಿಗೆ ಅಪ್ಪರ್ ಹ್ಯಾಂಡ್ ಇಲ್ಲ ಅನ್ನೋದನ್ನು ಹೇಳ್ತಾ ಇಲ್ಲ, ಆದರೆ ಎಷ್ಟು ಅಪ್ಪರ್ ಹ್ಯಾಂಡ್ ಇದೆ, 17ರ ಅಪ್ಪರ್ ಹ್ಯಾಂಡ್ ಇದೆನೋ, 18ರ ಅಪ್ಪರ್ ಹ್ಯಾಂಡ್ ಇದೆನೋ, 23ರ ಅಪ್ಪರ್ ಹ್ಯಾಂಡ್ ಇದೆನೋ, ಅದು ಇನ್ನೂ ಒಂದು ವಾರ ಕಾಯಬೇಕಾಗತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.